ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಎಲ್ಲನೂ ತುಂಬ ಖುಷಿಯಾಗಿರೋ ಅಂಥ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಏನಂದರೆ, ನನ್ನ ಮುದ್ದಿನ ಮಗಳು ಅಂದರೆ ಎರಡನೇ ಮಗಳು ಧಾತ್ರಿ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಅವಳು ಯಾವಾಗಪ್ಪ ಜೋರಾಗಿ ನಡೆಯೋದಕ್ಕೆ ಶುರು ಮಾಡ್ತಾಳೆ, ಅಂದರೆ ಅಂಬೆಗಾಲು ಇಡೋಕ್ಕೆ ಶುರು ಮಾಡ್ತಾಳೆ, ಯಾವಾಗ ಹೊಸಲು ದಾಟ್ತಾಳೆ ಏನು ಅಂತ. ಸೊ ಅದು ನೆನ್ನೆ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಅದೊಂದು ವಿಷಯ. ಆದರೆ ಇನ್ನೊಂದೇನೆಂದರೆ, ಧರಣಿಗೆ ಆಗಲೇ ಹಲ್ಲು ಬಂದು ಹತ್ರ 20 ಡೇಸ್ ಮೇಲೆ ಆಯಿತು. ಆಲ್ಮೋಸ್ಟ್ ಒಂದು ಮಂತೆ ಅಂದ್ಕೊಳ್ಳಿ. 1 ಮಂತ್ ಆಯಿತು ಧರಣಿಗಾಗಲೇ ಹಲ್ಲು ಬಂದು, ಅಂದರೆ ಆಚೆಗೆ ಕಾಣಿಸ್ಕೊಂಡು. ಬಟ್ ಧಾತ್ರಿಗೆ ಇನ್ನೂ ಹಲ್ಲು ಬಂದಿರಲಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ, ಏನಪ್ಪ ಇನ್ನೂ ಹಲ್ಲು ಬಂದಿಲ್ಲ ಅಂತ. ಸೊ ಅದು ಕೂಡ ನಿನ್ನೆಯಿಂದ ಒಂಥರ ಫೀಲಿಂಗ್ ಸಿಗ್ತಾ ಇದೆ. ಮುಟ್ಟಿದ್ರೆ ಅಥವಾ ಏನಾದರೂ ನಾವು ಸ್ಪೂನಲ್ಲಿ ತಿನ್ಸಕ್ಕೆ ಹೋದಾಗ ಅವಳಿಗೆ ಅದು ಒಂಥರ ಟಚ್ ಆಗೋದು ಗೊತ್ತಾಗ್ತಾ ಇದೆ ಹಲ್ಲಿಗೆ. ಸೊ ಇದು ಇನ್ನೊಂದು ಖುಷಿ ವಿಷಯ ಅಂತ ಹೇಳ್ಬೋದು. 1 ಇಯರ್ ತುಂಬೋದ್ರೊಳಗಡೆ ಇಬ್ಬರೂ ಕೂಡ ಅವ್ರದ್ದು ಏನೇನಿದೆ ಮೈಲ್ ಸ್ಟೋನ್ಸ್ ಎಲ್ಲನೂ ದಾಟಿದ್ದಾರೆ. ಸೊ ಇದಂತೂ ನನಗಂತೂ ತುಂಬಾ ಖುಷಿಯಾದಂಥ ವಿಷಯ. ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ಅಯ್ಯೋ 1 ವರ್ಷ ಆಗ್ತಾ ಬಂತು, ಇನ್ನೂ ಇವ್ರು ಫುಲ್ ಮೈಲ್ ಸ್ಟೋನ್ಸ್ ಕಂಪ್ಲೀಟೇ ಮಾಡಿಲ್ವಲ್ಲಪ್ಪ, ಯಾವಾಗ ಮಾಡ್ತಾರೆ, ಇನ್ನೂ ಎಷ್ಟು ಡಿಲೇ ಆಗುತ್ತೆ ಏನು ಅಂತ. ನನ್ನ ಜೊತೆಗೆ ನಮ್ಮ ಮನೆಯವರು ಮತ್ತು ಹೀಗೆ ರಿಲೇಷನ್ಸು ಗೊತ್ತಿರೋರು ಎಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಿದ್ರು. ಏನಪ್ಪ ಇನ್ನೂ ಮಕ್ಕಳು ಇನ್ನೂ ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿಲ್ವಂತೆ, ಇನ್ನೂ ಹೊಸಲು ದಾಟಿಲ್ವಂತೆ, ಯಾವಾಗ ಏನು ಅದು ಇದು ಅಂತ. ಸೊ ಅದೆಲ್ಲ ನೆನ್ನೆ ಈವ್ನಿಂಗ್ ಆಯಿತು. ಆ್ಯಕ್ಚುಲಿ ನಾವೇನು ಗೆಸ್ಸೇ ಮಾಡಿರಲಿಲ್ಲ, ಇನ್ನೂ ಅವಳು ಲೇಟೇನೋ, ಇನ್ನೂ ಅವಳು ಹೊಸಲು ದಾಟ ಸ್ವಲ್ಪ ಲೇಟ್ ಆಗ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಬಟ್ ಏನಂದರೆ, ಧರಣಿ ಆಚೆಗೆ ಹೋಗಿದ್ಲು. ಅವಳನ್ನ ನೋಡಿಕೊಂಡು ಇವಳು, ನನ್ನ ಪಾಡಿಗೆ ನನ್ನ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಟಿ ವಿ ಮೊಬೈಲ್ ನೋಡಿಕೊಂಡು. ಅವಳು ಹಂಗೆ ಆಟಾಡ್ತಾ ಆಚೆ ಹೋಗ್ತಾ ಇದ್ದಾಳೆ. ಆಮೇಲೆ ಗಮನಿಸಿದ್ರೆ ಹೊಸಲು ದಾಟೋದಕ್ಕೆ ಹೋಗ್ತಾ ಇದ್ದಾಳೆ. ಸರಿ ಆಯಿತು, ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಕ್ಲಿಯರಾಗಿ ಹೊರಗಡೆ ಹೋದ್ಲು. ಹೊಸಲು ಸ್ವಲ್ಪ ಹೈಟ್ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ಬಟ್ ಏನೋ ಒಂಥರ ನನಗಂತೂ ಫುಲ್ ಖುಷಿಯಾದಂಥ ವಿಷಯ ಇದು. ಸೊ ಹೊಸಲು ದಾಟಾದಮೇಲೆ ಹೊಸಲು ಪೂಜೆನೂ ಕೂಡ ಮಾಡಾಯಿತು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲರಿಗೂ, ಅವಳನ್ನ ಯಾರ್ಯಾರು ತುಂಬ ಕೇರ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಸೊ ವೀಡಿಯೋನ ಸೆಂಡ್ ಮಾಡಿ ಇನ್ಫಾರ್ಮೇಷನ್ನ ಮುಟ್ಟಿಸಿದ್ದೀನಿ, ಈ ಥರ ಆಗಿದೆ, ಖುಷಿಯಾಗಿದೆ ಅಂತ. ಎಲ್ಲರೂ ಕೂಡ ವಿಶಸ್ ಮಾಡಿದ್ರು. ಸೊ ಬನ್ನಿ ಒಂದೊಂದಾಗಿ ನೋಡ್ಕೊಂಬರೋಣ ಏನೇನಾಯಿತು ಅಂತ. ಈಗ ಫಸ್ಟ್ನೇ ಕ್ಲಿಪ್ ಹಾಕ್ತಾಯಿದ್ದೀನಿ, ಅವಳು ಯಾವ ರೀತಿ ಮುಂದಕ್ಕೆ ಹೋದ್ಲು ಅಂತ. ಓಕೆನಾ, ಬನ್ನಿ ನೋಡಿ. ಇದು ಮಂಗಳವಾರದ ದಿನದ್ದು ಈವ್ನಿಂಗ್. ಸೀರಿಯಲ್ ನೋಡ್ಕೊಂಡು ಹೀಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಧಾತ್ರಿ ಆಚೆ ಹೋಗೋದಕ್ಕೆ ಶುರು ಮಾಡಿದ್ಲು. ಧರಣಿ ಆ್ಯಕ್ಚುಲಿ ಆಚೆ ಊಟ ಮಾಡ್ತಾಯಿದ್ಲು. ಅದನ್ನು ನೋಡಿಬಿಟ್ಟು ನಾನು ಆಚೆ ಬರ್ತೀನಿ ಅಂದ್ಕೊಂಡು ಆಚೆ ಹೋಗಿರೋದಿದು. ಆಮೇಲೆ ನಮಗಂತೂ ಫುಲ್ ಖುಷಿ ಆಯಿತು. ಸರಿ ಹೆಂಗೋ ಬಂದಿದ್ದಾಳಲ್ಲ, ಬಂದುಬಿಡ್ಲಿ ಆಚೆ ಅಂದ್ಕೊಂಡು ಕರಿತಾ ಇದ್ದೀವಿ, ಬಾ ಬಾ ಅಂತ. ರಾತ್ರಿ ಏನು ಮಾಡ್ತಾಳೆ? ಫೈಟ್ ಆಯ್ತಲ್ಲ, ಹೊಟ್ಟೆ ಮೇಲೆ ಬರೋತ್ತಲ್ಲ, ಹಂಗೆ ಕಿತ್ಕೊಂಡು ಬರೋದಾದ್ರೆ ಬಂದ್ಬಿಡೋದು. ಇನ್ನೊಂದೆರಡು ಮ್ಯಾಟ್ ಆಗಲ್ವಾ? ಏನಕ್ಕೆ ನಿನಗೆ ಫೋನ್ ಕೊಡಿ ಅಂತ ಫೋನ್ ಕೊಡಿ ಅಂತ ಊಟ ಅದಿಟ್ಟು ಓಡ್ ಬರ್ತಾಳೆ, ತಲೆಗೆಲ್ಲ ಹೊಡ್ಕೊಂಡಳು. ಅಪ್ಪ ನೀವೆಲ್ಲಿಗೆ? ನೀವು ಹೋಗ್ಬೇಕು. ನಿಧಾನ. ಹೋಯ್ತು ತಟ್ಟೆ ಒಳಗೆ ಇರ್ಲಿ ಕಣಮ್ಮೆ. ಪೂಜೆ ನಡೀತಾ ಇದೆ. ಜಾಕ್ಟೆ ಬಾಕ್ಸೋದು, ಜಾಕ್ಟೆ ಬಾಕ್ಸ್ ತಗೊಂಡು ತಂಗಿ. ಇಡು ಒಂದು ಸೈಡು. ಏ ಬಂತು. ತಿರ್ಗಾಡ ದಾರಿಲೆಲ್ಲ ತುಳ್ದಾಕ್ಬಿಡ, ಚೆಲ್ಬೇಡ. ಸೊ ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಊಟ ಇಟ್ಟಿದ ತಕ್ಷಣ ಆಚೆ ಬಂದ್ಲು ಅಂತ. ಅವಳಿಗೆ ಊಟ ನೋಡಿದ ತಕ್ಷಣ ಅವಳು ತಿಂತಾಳೋ ಬಿಡ್ತಾಳೋ, ಅದನ್ನು ಹೋಗಿ ಇಟ್ಕೊಂಡ್ಬಿಡ್ಬೇಕು. ಅದು ಅವಳಿಗೆ ಫುಲ್ ಖುಷಿ ಅಂದರೆ ಖುಷಿ. ಸೊ ಈ ಥರ ಹೊಸಲು ದಾಟಾದಮೇಲೆ ಅವಳಿಗೂ ಮುಖ ಎಲ್ಲ ತೊಳೆಸಿ ಪೂಜೆ ಮಾಡೋದಕ್ಕೆ, ಹೊಸಲು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಪ್ಪನೂ ಕೂಡ ಆಚೆ ಹೋಗಿದ್ರು, ಅವ್ರಿಗೂ ಫೋನ್ ಮಾಡಿ ಈ ಥರ ಆಗಿದೆ ಬೇಗ ಬನ್ನಿ ಅಂತ ಹೇಳಿ.
ಮನೆಗೆ ಬೇಗ ಕರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಳಿಗೂ ಹೊಸ ಬಟ್ಟೆನೂ ಹಾಕಿದೆ. ಇನ್ನು ಫಸ್ಟ್ ಹೊಸಲು ದಾಟಿದ್ದೆ ಆರಾಮಾಗಿ ದಾಟ್ಬಿಟ್ಲು ಅಂತ ಅನ್ನಿಸ್ತು. ಯಾಕಂದರೆ 2ನೇ ಸತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕರೀತಾ ಇದ್ರೂ ಕೂಡ ಅವಳು ಬರಲಿಲ್ಲ. ಸುಮ್ಮನೆ ನೋಡ್ತಾ ಆಟ ಆಡ್ಕೊಂಡು ನಿಂತಿದ್ಲು. ಆಮೇಲೆ ಬರೋದೋ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ಲು. ನಾವು ಎಷ್ಟು ಒಂದು 2-3 ನಿಮಿಷ ಕಾಲ ಅದನ್ನ ಇಟ್ಕೊಂಡಿದ್ವಿ. ಅವಳು ಏನು ಇದು ಮಾಡಲಿಲ್ಲ. ಅದಕ್ಕೋಸ್ಕರನೇ ನಾವೇ ಸ್ವಲ್ಪ ಎಳೆದ್ಬಿಟ್ಟು ಮುಂದಕ್ಕೆ ಬಿಟ್ವಿ. ಆಮೇಲೆ ನೋಡಿ ಇದೆಲ್ಲ ಹಣ್ಣೆಲ್ಲ ಎಳ್ಕೊಳ್ಳೋದಕ್ಕೆ ಆಚೆ ಬರ್ತಾಯಿದ್ಲು. ತುಂಬಾ ಡಿಲೇ ಮಾಡಿದ್ಲು. ಫಸ್ಟ್ ಟೈಮ್ ಅಂತೂ ಬೇಗ ಬಂದುಬಿಟ್ಲು. ಇವಳ ಥರನೇ ಧರಣಿ ಕೂಡ ಅವಳು ಅದೇ ರೀತಿ ಮಾಡಿದ್ಲು. ಫಸ್ಟ್ ಟೈಮ್ ವೆರಿ ಕ್ವಿಕ್ಕಾಗಿ ಬಂದುಬಿಟ್ಲು ಮುಂದಕ್ಕೆ. ಆದರೆ 2ನೇ ಟೈಮ್ ಹಾಗೆ ನಾವು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಕಾಯ್ತಾಯಿದ್ರೆ ಬರಲೇ ಇಲ್ಲ. ಒಂದು 5-10 ನಿಮಿಷ ಸತಾಯಿಸಿದ್ಲು. ಹೊಸ್ಲ ಮೇಲೆ ಕೂತ್ಕೊಂಡು ಬರಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ಲು. ನಾವು ನೀವು ಬರಲ್ಲ ಬಿಡು ಆಯಿತು ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ತಿರ್ಕೊಂಡಿದ್ವಿ. ಆಮೇಲೆ ಬೇಗ ಓಡಿ ಬಂದುಬಿಟ್ಲು. ಇವಳು ಕೂಡ ಹಾಗೆ ಮಾಡ್ತಿದ್ದಾಳೆ. ಸೇಮ್ ಅಕ್ಕ ತಂಗಿರಿ ಎಷ್ಟು ಹೊಂದಾಣಿಕೆಯಲ್ಲಿದ್ದಾರೆ ಅಂದರೆ ಧರಣಿ ಏನು ಮಾಡ್ತಾಳೋ ಲಿಟ್ರಲಿ ಅವಳು ಅದನ್ನೇ ಮಾಡೋದು. ಏನಂದರೆ 1-1.5 ತಿಂಗಳು ಡಿಫ್ರೆನ್ಸ್ ಬರುತ್ತಷ್ಟೇ. ಅವಳು ಕೂತ್ಕೊಳ್ಳೋಕೆ ಶುರು ಮಾಡಿ 1-1.5 ತಿಂಗಳಾದಮೇಲೆ ಇವಳು ಕೂತ್ಕೊಳ್ಳೋದು, ಅವಳು ನಡೆಯೋಕ್ಕೆ ಶುರು ಮಾಡಿ 2 ತಿಂಗಳಾದಮೇಲೆ ಇವಳು ನಡೆಯೋಕ್ಕೆ ಶುರು ಮಾಡಿದ್ದು, ಇದೇ ಥರನೇ ಆಗ್ತಾಯಿದೆ. ಸೊ ಎಲ್ಲನೂ ಅವಳೇನು ಮಾಡ್ತಾಳೆ ಅದೇ ಥರನೇ ಅನುಸರಿಸ್ಕೊಂಬರ್ತಾ ಇದ್ದಾಳೆ. ಇನ್ನು ಹೇಳಬೇಕು ಅಂದರೆ ಧರಣಿ ಹೋಗಿ ಅಡುಗೆ ಮನೇಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ದಾಳೆ. ಅವಳನ್ನ ನೋಡ್ಕೊಂಡು ಇವಳು ಕೂಡ ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದಾಳೆ. ಅವಳು ಏನು ಮಾಡ್ತಾಳೋ ಅದನ್ನೇ ಮಾಡೋದು. ಯಾವ ಕಡೆ ಹೋಗಿ ಏನು ಎಳಿಬೇಕೋ ಅದನ್ನೇ ಇವಳು ಕೂಡ ಎಳಿಯೋದು. ಅದೇ ಥರನೇ ಮಾಡ್ತಾಯಿದ್ರು. ತುಂಬಾ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಇಷ್ಟು ಕ್ಲೋಸಾಗಿ ನಾನಂತೂ ಯಾವ ಟ್ವಿನ್ಸ್ಗಳು ಆಟ ಆಡೋದನ್ನ ನೋಡಿರಲಿಲ್ಲ. ಹಾಗಾಗಿ ಒಂಥರ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನಗಂತೂ. ತುಂಬಾ ಖುಷಿಯಾಗುತ್ತೆ. ತುಂಬಾ ಒಂಥರ ಹೇಳ್ಕೊಳಕ್ಕಾಗಲ್ಲ. ಗೊತ್ತಲ್ಲ ನಿಮಗೆ ಅಮ್ಮಂದಿರ ಮನಸ್ಸು ಹೆಂಗೆ ಆಗ್ತಾ ಇರುತ್ತೆ ಅಂತ. ಆ ಥರ ಫೀಲಿಂಗ್ ನನಗೂ ಕೂಡ. ಇನ್ನೇನಿದ್ರು ಧಾತ್ರಿ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು. ಹಾಗೆ ಅವಳು ಕೂತ್ಕೊಳ್ಳಲ್ಲ ವಿತೌಟ್ ಸಪೋರ್ಟ್. ಅದೊಂದು ಕಲಿಬೇಕು. ವಿತೌಟ್ ಸಪೋರ್ಟ್ ಕೂತ್ಕೊಳ್ಳೋದು ಕಲಿತ್ರೆ ಆಮೇಲೆ ಇನ್ನೆಲ್ಲನೂ ಆಗುತ್ತೆ ಆರಾಮಾಗಿ. ಅದೇ ಹೇಳಿದ್ನಲ್ಲ ಎಲ್ಲನೂ 1.5 ತಿಂಗಳಿಂದ 2 ತಿಂಗಳ ತನಕ ಡಿಲೇ ಮಾಡ್ತಾಯಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ. ಅವಳು ಬರ್ತ್ ಹಿಸ್ಟ್ರಿನೇ ಆ ಥರ ಇದೆ. ಸೊ ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಎಲ್ಲ ಕಾಲಕ್ಕೆ ನಡೀತಾ ಇದೆ. 1-1.5 ತಿಂಗಳು ಡಿಲೇ ಅಷ್ಟೇ. ಸೊ ಹಾಗಾಗಿ ಆರಾಮಾಗಿ ನೋಡಿ ಪೂಜೆಗೂ ಕೂತ್ಕೊಂಡಿದ್ದೀವಿ. ಇಬ್ಬರನ್ನ ಒಟ್ಟಿಗೆ ಮೇಂಟೈನ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಒಂದೊಂದು ಸತಿ ರಗಳೆ ಮಾಡಿದಾಗ ಮಾತ್ರ ಕಷ್ಟ. ಇಲ್ಲಾಂದರೆ ಆರಾಮಾಗಿ ಮೇಂಟೈನ್ ಆಗ್ತಾರೆ. ಬೇರೆ ಮಕ್ಳುಗಳ ಥರ ತುಂಬ ತೀಟೆ ಮಾಡೋದು ಅದೆಲ್ಲ ಮಾಡೋದಿಲ್ಲ. ಸ್ವಲ್ಪ ಆಟ ಆಡಿಸ್ತಾರೆ ಅಷ್ಟೇ ನಮ್ಮನ್ನು. ಸೊ ಏನಾದರೂ ಒಂದು ತೋರಿಸ್ಕೊಂಡು ಆಟ ಆಡಿಸ್ಬಿಟ್ರೆ ಅಲ್ಲಿಗೆ ಎಲ್ಲ ಮರೆತು ಬಿಡ್ತಾರೆ. ಸೊ ನೋಡಿ ಈ ಥರ ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಧರಣಿಯ ಈ ಥರ ಹೊಸಲು ದಾಟೋ ಪೂಜೆನ ನೋಡಿಲ್ಲ ಅಂತ ಅಂದ್ಕೊಳ್ತಿದ್ರೆ ಅವರು ಹೋಗಿ ಚೆಕ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇವ್ರುಗಳ ವೀಡಿಯೋ ಸಾಕಷ್ಟು ಇದೆ. ಹೋಗಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಎಲ್ಲ ಕೂಡ ಬಂದಿದೆ. ಇನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ಗಳಲ್ಲಿ ತುಂಬ ಜನ ಬಂದು ಕೇಳ್ತಾ ಇರ್ತೀರ, ತುಂಬ ಅಂಡರ್ ವೆಯ್ಟ್ ಇದ್ದರು ಮಕ್ಕಳು ಅಂತ ಹೇಳಿದ್ರಿ ಹುಟ್ಟಿದಾಗ, ಹೇಗೆ ಇಷ್ಟು ಬೇಗ ಕ್ಯಾಚಪ್ ಆದರು? ಆಲ್ರೆಡಿ ಮಾಮೂಲಿ ಮಕ್ಕಳಷ್ಟೇ ಬರ್ತಾ ಇದ್ದಾರಲ್ಲ, ಯಾವ ರೀತಿ ನೋಡ್ಕೊಳ್ತಿದ್ದೀರಾ ಏನು ಅಂತ. ಇದಕ್ಕೆಲ್ಲದಕ್ಕೂ ಉತ್ತರ ನನ್ನ ಡೈಲಿ ವ್ಲಾಗ್ಗಳಿರಲ್ಲಿ ಇರುತ್ತೆ. ಹಾಗೆ ಮಾರ್ನಿಂಗ್ ರೊಟೀನ್ ವ್ಲಾಗ್ ಆಗಿರ್ಬೋದು, ಈವ್ನಿಂಗ್ ವ್ಲಾಗ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಅದನ್ನು ಹೇಳಿದ್ದೀನಿ. ಹಾಗೆ ಅವ್ರಿಗೆ ಏನು ಅಡುಗೆ ಮಾಡಿಕೊಡ್ತೀನಿ, ಯಾವ ರೀತಿ ಊಟ ಮಾಡಿಸ್ತೀನಿ, ಮತ್ತು ಸರಿ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ಕೊಳ್ತೀನಿ ಅಂತೆಲ್ಲ ಡೀಟೇಲಾಗಿ ಹಾಕಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಇವಾಗ ತಾಯಿ ಆಗಿದ್ದೀರಾ ಅವ್ರಿಗೆಲ್ಲ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹೇಳಬೇಕು ಅಂತಂದರೆ ನನ್ನ ಮಕ್ಕಳಿಗೆ ವೆಯ್ಟ್ ಗೇನ್ ಆಗಿರೋದು 90% ನಾವು ಕೊಡ್ತಾ ಇರೋ ಸರಿಯಿಂದನೇ ಅಂತ ಹೇಳ್ಬೋದು. ಅದನ್ನು ಮಾಡೋದಕ್ಕೆ ನಾನಂತೂ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಹಾಗೂ ದೊಡ್ಡವರೆಲ್ಲ ಏನೇನು ಹೇಳಿದರು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನೇ ಓನ್ ರೆಸಿಪಿನ ಟ್ರೈ ಮಾಡಿರೋ ಅಂಥದ್ದು. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನೀವು ಕೂಡ ಯಾರೆಲ್ಲ ಮಗುಗೆ ವೆಯ್ಟ್ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀರ ಅವರು ಈ ಥರ ಸರಿನ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಬೇಗ ವೆಯ್ಟ್ ಗೇನ್ ಆಗ್ತಾರೆ ಅವರು. ಎಕ್ಸಾಂಪಲ್ ನನ್ನ ಮಗಳೇ ಇದ್ದಾಳೆ ಚಿಕ್ಕವಳು. ಇದ್ರ ಜೊತೆಗೆ ಡಾಕ್ಟರ್ಸ್ ಕೂಡ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಮಕ್ಕಳಿಗಾಗಿ ಅದನ್ನು ಕೂಡ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಇದರೆಲ್ಲದ್ರಿಂದನೂ ನಿಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗುತ್ತೆ. ಚೆನ್ನಾಗಿ ಊಟ ತಿಂಡಿ ತಿಂತಾರೆ, ಯಾವುದಕ್ಕೂ ಹಠ ಮಾಡೋದಿಲ್ಲ. ಸೊ ಈ ಥರ ನೀವು ರೆಡಿ ಮಾಡ್ಕೋಬೋದು. ಇನ್ನೂ ಯಾರ್ಯಾರಿಗೆಲ್ಲ ಏನೇನು ಡೌಟ್ ಇದೆ ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ಉತ್ತರನ ಕೊಡ್ತೀನಿ ಅಂತ ಹೇಳ್ತೀನಿ. ನೋಡಿ ಇಷ್ಟೆಲ್ಲ ಪೂಜೆಗೆಲ್ಲ ಆಯಿತು. ನನಗಂತೂ ಫುಲ್ ಹ್ಯಾಪಿ ಆಯಿತು.
ಇನ್ನು ಅಲ್ಲೇ ಅಕ್ಕಪಕ್ಕ ಇರುವಂಥ ಮನೆಯವ್ರನ್ನ ಕುಂಕುಮಕ್ಕೆ ಕರೆದಿದ್ವಿ. ಅವರು ಕೂಡ ಬಂದು ಕುಂಕುಮ ತೊಗೊಂಡು ಹೋದರು. ಕೆಳಗಡೆ ಮನೆಯವರು ಕೂಡ ಬಂದಿದ್ದರು. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಯಾಕಂದರೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ವೀಡಿಯೋನು ಮಾಡೋದು ಪೂಜೆನೂ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರು. ಅವ್ರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ವಿ. ಅರ್ಜೆಂಟಲ್ಲಿ ಇದೆಲ್ಲ ಆಗಿರೋದ್ರಿಂದ ಏನು ಸ್ವೀಟ್ನ ತರೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇದೊಂದು ಸ್ಪೆಷಲಾಗಿ ಇತ್ತು ಮನೆಯಲ್ಲಿ. ಇದನ್ನೇ ಕೊಟ್ಟು ಎಲ್ಲರಿಗೂ ಕಳಿಸಿದ್ವಿ. ಯಾರೆಲ್ಲ ಚಿಕ್ಕಿ ಲವರ್ಸ್ ಇರ್ತಾರೆ ಅವರು ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಫ್ಲೇವರ್ಡ್ ಚಿಕ್ಕಿ ಇದು. ಇದು ಹಾನ್ಬಾಳ್ ಚಿಕ್ಕೀಸ್ ಅಂತ ಆ್ಯಕ್ಚುಲಿ ಸಕಲೇಶ್ಪುರದ ಹತ್ರ ಲೊಕೇಟ್ ಆಗಿದೆ. ಇದು ತುಂಬ ದೊಡ್ಡ ಫ್ಯಾಕ್ಟ್ರಿನೇ ಇದೆ. ತುಂಬ ಹೈಜಿನಿಕ್ ಆಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ನಾವು ಪ್ರತಿ ಸತಿ ಅಲ್ಲಿಗೆ ಹೋದಾಗಲೂ ಕಾರ್ನ ಅಲ್ಲಿ ನಿಲ್ಲಿಸಿ ಇದನ್ನು ಚಿಕ್ಕಿನ ತೊಗೊಂಡು ಬರ್ತೀವಿ. ಯಾವುದಾದ್ರು ಬೇಕೋ ಅದನ್ನು ಎತ್ಕೊಂಬರ್ಬೋದು. ಇಲ್ಲ ಪ್ಯಾಕ್ಗಳಲ್ಲಿ ಮಾರ್ತಾರೆ ಎಲ್ಲನೂ ಮಿಕ್ಸ್ ಮಾಡಿ, ಅದನ್ನು ಕೂಡ ತೊಗೊಂಬರ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಇದರಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಕೂಡ ನಾವು ಹೋಗಿ ಒಳಗಡೆ ನಿಂತು ನೋಡಿ ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಫ್ಲೇವರ್ಗಳಲ್ಲೂ ಕೂಡ ಸಿಗುತ್ತೆ. ಇದು ನಮ್ಗೆ ಯಾವ್ದು ಇಷ್ಟನೋ ನಾವು ಅದನ್ನು ಎತ್ಕೊಂಬಂದಿದ್ದೀವಿ. ಇನ್ನೂ ತುಂಬಾ ವೆರೈಟೀಸ್ ಆಫ್ ಚಿಕ್ಕೀಸಲ್ಲಿ ಸಿಗುತ್ತೆ. ನೀವು ಯಾರಾದರೂ ಸಕಲೇಶ್ಪುರ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಇದಕ್ಕೆ ವಿಸಿಟ್ ಮಾಡಿ, ಇಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಹೈಜೀನಾಗಿ ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ, ಹೊಸ ಥರ ಅನಿಸುತ್ತೆ ಫೀಲಿಂಗು. ಹೆಂಗೋ ಸದ್ಯ ಈ ಸ್ವೀಟ್ ಇದ್ದಿದ್ದರಿಂದ ನಮಗೂ ಕೂಡ ಹೆಲ್ಪ್ ಆಯಿತು. ಇಲ್ಲಾಂದರೆ ಆ ಕತ್ಲೆನಲ್ಲಿ ಮತ್ತಿನ್ನೆಲ್ಲಾದರೂ ಆಚೆ ಹೋಗಿ ತರಬೇಕಾಗ್ತಿತ್ತು ಏನಾದರೂ ಸ್ವೀಟ್ನ. ಬಟ್ ಇದ್ರಿಂದನೇ ಎಲ್ಲರಿಗೂ ಬಂದವ್ರಿಗೆ ಕುಂಕುಮಕ್ಕೆ ಇದನ್ನೇ ಇಟ್ಟು ಕೊಟ್ವಿ. ಚೆನ್ನಾಗಿತ್ತು ಒಂಥರ ಹೇಳ್ಬೋದು. ನಾವು ಕೂಡ ದಿನ ಒಂದೊಂದು ಎರಡು ಟೇಸ್ಟ್ ಮಾಡ್ತಾಯಿದ್ದೀವಿ. ಯಾವ ಫ್ಲೇವರ್ ಇಷ್ಟನೋ ಅದನ್ನು ತೊಗೊಂಡು. ತುಂಬಾ ಸಕ್ಕತ್ತಾಗಿರುತ್ತೆ ಹೇಳಬೇಕು ಅಂದರೆ. ಇನ್ನು ನೋಡಿ ಇವರ ತುಂಟಾಟ ತರಲೆಗಳಿಗಂತೂ ಮಿತಿನೇ ಇಲ್ಲ. ಇವಾಗಂತೂ ದಾತ್ರಿನೂ ಕೂಡ ಓಡಾಡೋಕ್ಕೆ ಶುರು ಆದಮೇಲೆ, ಅಂದರೆ ಅಂಬೆಗಾಲಿಡೋಕ್ಕೆ ಶುರು ಆದಮೇಲಿಂದ ಇಬ್ಬರೂ ಅಕ್ಕ ತಂಗಿರಂತೂ ಒಂದು ಕಡೆ ನಿಲ್ಲೋದಿಲ್ಲ. ಅಕ್ಕ ಎಲ್ಲಿ ಹೋಗ್ತಾಳೋ ತಂಗಿನೂ ಅಲ್ಲಿ ಹೋಗ್ತಾಳೆ. ನೋಡಿ ಹೆಂಗೆ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಆ ಚೇರ್ನ ಇಟ್ಕೊಂಡು. ಆ್ಯಕ್ಚುಲಿ ಮೇಲೆ ಹತ್ತೋದಕ್ಕೆ ಶುರು ಮಾಡಿದ್ದಾಳೆ ಧರಣಿ ಅಂತ ಹೇಳಿ ಅಲ್ಲೆಲ್ಲ ಕೂಡ ಬ್ಲಾಕ್ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಗೇಟಲ್ಲಿ ಗ್ಯಾಪ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲಿ ಕೂಡ ನುಸ್ಲುಕೊಂಡು ಹೋಗ್ತಾಳೆ ಅಂದ್ಬಿಟ್ಟು ಅಲ್ಲೆಲ್ಲನೂ ಎಲ್ಲ ಹಾಕಿ ಕವರ್ ಮಾಡಿದ್ದಾರೆ ಅಪ್ಪ. ಈಗ ದಿನದ 24 ಗಂಟೆ ಅಂತೂ ಇವ್ರನ್ನ ಹಿಡಿಯೋದೇ ನಮಗೆ ಫುಲ್ ಟೈಮ್ ಜಾಬ್ ಆಗಿಬಿಟ್ಟಿದೆ. ಇನ್ನು ನೋಡಿ ಹುಳಿ ಅನ್ನೋದು ನೋಡ್ದೇನೆ ಹೆಂಗೆ ತಿಂತಾಳೆ ಅಂದರೆ ಅಪ್ಪ, ನಮಗೇನೆ ಅಷ್ಟು ಹಲ್ಲೆಲ್ಲ ಜುಮ್ ಅನ್ನುತ್ತೆ. ಅವಳಿಗೆ ಏನೂ ಅನ್ಸಲ್ಲ, ನಲ್ಲಿಕಾಯಿ ತಂಗೆ ಹಾಕ್ಕೊಂಡು ತಿನ್ಕೊಂಡು ಕೂತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಏನು ಆ ಥರ ಎಲ್ಲ ನುಂಗೋದಿಲ್ಲ. ಅವ್ರಿಗೂ ಸ್ವಲ್ಪ ಸೆನ್ಸ್ ಇದೆ. ಸುಮ್ಮನೆ ಚೂ ಮಾಡ್ತಾರೆ, ಆಮೇಲೆ ಉಗಿದು ಬಿಡ್ತಾರೆ ಆಚೆಗೆ, ನುಂಗೋದಕ್ಕೆ ಹೋಗೋದಿಲ್ಲ. ದಿನ ಈ ಥರ ಏನಾದರೂ ಒಂದು ಹೊಸದಾಗಿರೋವಂಥ ಐಟಮ್ಸ್ನ ಕೊಟ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ದಿನಕ್ಕೆ ಒಂದೊಂದು ಐಟಮು ಅಂತ ಕೊಡಬೇಕಾದ್ರೆ ಇದನ್ನು ಕೂಡ ಕೊಟ್ಟಿರೋದು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಇನ್ನು ಈ ವಿಡಿಯೋದಲ್ಲಿ ನೋಡಿ ಧರಣಿ ಹೇಗೆ ಮೆಟ್ಲನ್ನ ಹತ್ತುತ್ತಾ ಇದ್ದಾಳೆ ಅಂತ. ಈ ರೀತಿ ಹತ್ತೋದಕ್ಕೆ ಶುರು ಆದಮೇಲೆ ನಾವು ಕೂಡ ಇಲ್ಲೆಲ್ಲ ಬಂದ್ ಮಾಡಿದ್ದು. ಇದಕ್ಕೆ ಒಂದು ಚೇರ್ ಅಡ್ಡ ಇಟ್ಟು ಈ ಗ್ಯಾಪ್ನೆಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಆಟ ಆಡ್ತಿರ್ತಾಳೆ, ಒಂದು ಸೆಕೆಂಡಿಗೆ ಗೊತ್ತಾಗದೇ ಇರೋ ಥರ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ನೋಡಿ ಆರಾಮಾಗಿ ಹತ್ತುತ್ತಾಳೆ, ಯಾರ್ದು ಸಪೋರ್ಟ್ ಇಲ್ಲದೇನೆ. ನನಗಂತೂ ಫುಲ್ ಶಾಕ್ ಆಗೋಯ್ತು. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೇ ಇಷ್ಟು ಚೆನ್ನಾಗಿ ಹತ್ತುತ್ತಾ ಇದ್ದಾಳೆ. ಈ ಥರ ವೀಡಿಯೋದಲ್ಲಿ ನೋಡಿದಾಗಲೇ ನನಗೂ ಗೊತ್ತಾಗಿದ್ದು, ಅಯ್ಯೋ ನನ್ನ ಮಗಳು ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ದಾಳೆ, ಎಷ್ಟು ದೊಡ್ಡವಳಾಗಿದ್ದಾಳೆ ಅಂತ. ಇನ್ನು ಹುಟ್ಟಿದ್ದಾಗ ಅಯ್ಯೋ ಇಷ್ಟು ಚಿಕ್ಕದಾಗಿದ್ದಾಳೆ, ಯಾವಾಗಪ್ಪ ಇವಳು ಬೆಳೆಯೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡ್ತಾನೆ ಎಷ್ಟು ಬೇಗ ಬೆಳೆದು ಬಿಟ್ಟಿದ್ದಾಳೆ ನೋಡಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಾಗಿರ್ತೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ತುಂಬ ದಿನ ಆಯಿತು ವೀಡಿಯೋಸ್ನ ಶುರು ಮಾಡಿ, ಬಟ್ ಇನ್ನೂ ಯಾಕೋ ಅಂದ್ಕೊಂಡಿದ್ದು ರೀಚ್ನ ತಲುಪ್ತಾ ಇಲ್ಲ. ಇನ್ನೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೊಸ ಕಂಟೆಂಟ್ ಮಾಡಿ ಅಂತ ಹೇಳ್ತೀರಾ. ಏನು ಹೊಸ ಕಂಟೆಂಟ್ಗಳು? ಯೂಶ್ವಲಾಗಿ ಮನೇಲಿ ಮಕ್ಕಳಿದ್ದಾರೆ ಅಂದರೆ ರೆಗ್ಯುಲರಾಗಿ ಅವ್ರು ಏನು ಮಾಡ್ತಾರೆ ಅದನ್ನೇ ತೋರಿಸೋದಕ್ಕಾಗುತ್ತೆ, ಬಿಟ್ಟರೆ ಅದನ್ನು ಬಿಟ್ಟು ಬೇರೆ ಏನೂ ತೋರಿಸೋದಕ್ಕಾಗಲ್ಲ. ಸೊ ಅದೇ ನಡೀತಾ ಇದೆ ಲೈಫಲ್ಲಿ. ನಾನಂತೂ ಹೊರಗಡೆ ಹೋಗಿ ಏನು ವೀಡಿಯೋಸ್ನ ಶೂಟ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಫುಲ್ ಬ್ಯುಸಿಯಾಗಿದ್ದೀನಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ಇದೇ ರೀತಿ ಕಂಟೆಂಟ್ಗಳ ವೀಡಿಯೋಸ್ನ ನಾನು ಹಾಕೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಓಕೆನಾ? ಬಾಯ್.